ಹೇಳಿ ಅತ್ತೆ. ಮಹಾ, ಅದೇ ನಾನು ನಿಂಗೆ ಹೇಳಿದ್ನಲ್ಲ, ಹೋಗ್ಬಿಟ್ಟು ನನ್ನ ಮಗನ ಸೊಸೆನ ಇಬ್ರು ಕರ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ನೀನು ಹೇಳಿದ್ದಲ್ಲ ನನಗೂ ಏನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇಬ್ರು ಕರ್ಕೊಂಬಿಟ್ಟು ಬರೋಣ. ಮೊದಲೇ ಅವಳು ಬಸ್ರಿ ಯಾಕೆ ಬೇಕು ಅಲ್ವಾ? ಸುಮ್ಕೇಣಿಯ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋದೇನಿಯ ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಸುಮ್ಕೇಣಿಯ ಹಂಗೋ ಹಿಂಗೋ ಸಂದಕ್ಕಿರಕ್ಕಿಲ್ಲ. ಅಲ್ಲಿದ್ಬಿಟ್ರೆ ನಮ್ಮ ವಂಶದ ಕುಡಿಗೆ ಏನಾಯ್ತದೋ ಏನೋ ಅಂತ ಭಯ. ಅವ್ರು ಬೇರೆ ಹುಡುಗರು ಏನೂ ಗೊತ್ತಾಗಿಲ್ಲ, ಸಂದಕ್ಕೆ ನೋಡ್ಕೊಳಕ್ಕಿಲ್ಲ. ಅದಕ್ಕೆ ಅತ್ತೆ ನೀವು ಹೋಗ್ಬಿಟ್ಟು ಕರ್ಕೊಂಬನ್ನಿ ಅತ್ತೆ, ನಾನು ಇಲ್ಲೇ ಮನೆ ಕಡೆ ನೋಡ್ಕೋತೀನಿ. ನೀವು ಹೋಗಿ, ನನ್ನ ಮಾವಂಗೆ ರೊಟ್ಟಿ ಸುಟ್ಕೊಡ್ತೀನಿ, ನೀವು ಹೋಗಿ. ಹಂಗಲ್ಲ, ನೀನು ಬಂದಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತದೆ. ಇಲ್ಲ ಅತ್ತೆ, ನಾನು ಬರಲ್ಲ. ದೊಡ್ಡವ್ರು ಹೋಗ್ಬಿಟ್ಟು ಕರ್ಕೊಂಬರೋದು ಮೇಲಲ್ವಾ, ನೀವು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ. ನೀವು ಹೋಗಿ ನಿಧಾನಕ್ಕೆ ಮಾತಾಡಿ ಕರ್ಕೊಂಬಿಟ್ಟು ಬರ್ರಿ. ಮಾವನ ಜೊತೆ ಹೋದ್ರೆ ಮಾವ ಸುಮ್ಮನೆ ಕೂಗಾಡ್ಬಿಟ್ಟು ಎಲ್ಲ ಕೆಡಿಸ್ಬಿಡ್ತಾರೆ. ನೀವಲ್ಲೇ ನಿಧಾನಕ್ಕೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀರಾ. ಹೋಗಿ ಕೂರಿಸಿ ಮಾತಾಡಿ ಇಬ್ಬರ ಹತ್ರನೂ ಕರ್ಕೊಂಬಿಟ್ಟು ಬನ್ನಿ, ಸರಿನಾ? ಹೋಗಿ, ನಾನು ಮನೆ ಕಡೆ ಎಲ್ಲ ನೋಡ್ಕೊತೀನಿ, ನೀವು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಬನ್ನಿ. ರೊಟ್ಟಿ ಸುಡ್ತೀನಿ ಹೋಗಿ ನಾನು. ಏನೋ ಕಣೆ, ನಿನ್ ಥರ ಸೊಸೆ ನನಗೂ ಸಿಗ್ಬೇಕಿತ್ತು. ನೀನೇನ ಮನೆ ಸೊಸೆ ಆಗ್ಬೇಕಿತ್ತು. ಏನ್ ಮಾಡ್ತೀಯಾ? ಹಣೆ ಬರಹ ನನ್ನ ಅಟ್ಗಿಲ್ಲ ಅಂದ್ರೆ ಏನೇನೇನೋ ಆಗೋಯ್ತದೆ. ಸರಿ ಕಣವ, ನೀನು ಆರಾಮಾಗೇ ಇರು. ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದೇ ನೀಯ. ಅದು ಎತ್ತಿಂದ ಎತ್ತನ ಹೋಗ್ಲಿ. ನನ್ನ ಮಗ ಇವತ್ತು ನಿನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೂ ನನ್ನ ತಮ್ಮನಿಗೆ ಮೇಲೆ ಏನು ಭಾರ ಹಾಕಕ್ಕಿಲ್ಲ. ನನ್ನ ಕರ್ತವ್ಯ ಅಲ್ವಾ, ನಾನೇ ನಿನ್ನ ಮದುವೆ ಮಾಡೋದು ಸರಿನಾ? ನೀನೇನು ಬೇಜಾರು ಮಾಡ್ಕೋಬೇಡ ಕಣವ, ನೀನು ಬೇಜಾರು ಮಾಡ್ಕೋಬೇಡ. ಅಯ್ಯೋ ಹಂಗೇನಿಲ್ಲ ಅತ್ತೆ, ನೀವು ಹೋಗ್ಬಿಟ್ಟು ಬನ್ನಿ, ನನಗೇನು ಬೇಜಾರಿಲ್ಲ. ಏನೋ ಕಣಮ್ಮ, ಎಲ್ಲ ನಿಂದು ಅಡ್ಗುಣ. ನಿಮ್ಮ ಅಪ್ಪ ಬಂದ್ರದ್ದು ಏನು ಹೇಳ್ಬೇಕು, ಏನು ಕಥೆಯೋ ನನಗಂತೂ ಗೊತ್ತಾಯ್ತಿಲ್ಲ. ನೀ ಸುದ್ದಿ ಸಮಾಧಾನ ಮಾಡ್ಕೊಂಡಲ್ಲ, ಅಷ್ಟೇ ಸಾಕು ನನಗೆ. ಅಯ್ಯೋ ಪರವಾಗಿಲ್ಲ ಬಿಡಿ, ನೀವು ಹೋಗ್ಬಿಟ್ಟು ಬನ್ನಿ ಈಗ. ಸರಿ ಕಣಮ್ಮ, ಆಯಿತು. ಅತ್ತೆ, ಬೇಜಾರಿಲ್ಲ ಅಂತ ಬಾಯಿ ಮಾತ್ರ ಹೇಳ್ಬೋದಷ್ಟೇ. ನನಗೆ ಎಷ್ಟು ಬೇಜಾರಾಗ್ತೈತೆ, ಎಷ್ಟು ನೋವಾಗ್ತೈತೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಮಾವನ್ನ ಎಷ್ಟು ಇಷ್ಟಪಟ್ಟಿದ್ದೆ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಆದರೆ ಮಾವ ಇನ್ನೊಬ್ರನ್ನ ಇಷ್ಟಪಡ್ತವ್ರೆ ಅಂತ ಗೊತ್ತಾದ್ಮೇಲೆ ನಾನೇ ಬೇಕಂತಲೇ ಅವರಿಂದ ದೂರ ಹೋಗ್ಬಿಟ್ಟೆ. ಬಿಡಿ, ಅವ್ರು ಹೆಂಗೋ ಚೆನ್ನಾಗಿರಲಿ. ಇನ್ನೇನು, ಅಯ್ಯೋ ರೊಟ್ಟಿ ಬೇರೆ ಸೀದೋಗ್ತೈತೆ. ಮಾವಂಗೆ ರೊಟ್ಟಿ ಬೇರೆ ಸುಟ್ಕೊಟ್ಬಿಡೋಣ. ಇನ್ನು ಯಾಕೆ, ಅವಳು ಬಂದಮೇಲೆ ಇನ್ನೂ ಈ ಮನೆಯಾಗ ಏನೇನು ರಾದಂತ ಆಯ್ತದೋ ಏನು ಕಥೆಯೋ. ಇವತ್ತು ಫಸ್ಟ್ ಡೇ ಕಾಲೇಜ್ಗೆ ಹೋಗ್ತಾ ಇದೆಯಾ? ಇದೇನೆ ಈ ಅವತಾರದಾಗ ಹೋಗ್ತಾ ಇದೆಯಾ ಕಾಲೇಜ್ಗೆ? ನೋಡಿದ್ರೆ ಏನು ಅನ್ಕೊಳ್ಳೋದ ರಚ್ಚು? ನಾರ್ಮಲಾಗಿ ಚೂಡಿದಾರ ಹಾಕೊಂಡು ಹೋಗಿ ಸುಮ್ಮನೆ ಎಲ್ಲ ಆಡ್ಕೊಂಡ್ಬಿಡ್ತಾರೆ. ಅಯ್ಯೋ, ಚೂಡಿದಾರ ಹಾಕೊಂಡೋಗಿ ಅದು ಇದು ಹಾಕೊಂಡೋದ್ರೇ ಆಡ್ಕೊಳ್ಳೋದು. ಈ ಥರ ಡ್ರೆಸ್ ಹಾಕೊಂಡೋದ್ರೆ ಏನು ಆಡ್ಕೊಳ್ಳಲ್ಲ. ಆ ಥರ ಡ್ರೆಸ್ ಏನಾದರೂ ಹಾಕೊಂಡೋದ್ರೆ ಹಳ್ಳಿ ಗುಗ್ಗುಗಳು, ಹಳ್ಳಿ ಗಮಾರಿಗಳು ಅಂತ ಹೇಳ್ಬಿಟ್ಟು ತುಂಬನೇ ಆಡ್ಕೊಂತಾರೆ. ಅದ್ರ ಬದಲು ಪ್ಯಾಂಟ್ ಶರ್ಟ್ ಹಾಕೊಂಡೋದ್ರೆ ಯಾರೋ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಸುಮ್ಕಾಯ್ತಾರೆ. ಸುಮ್ಕಿರು, ನಿನ್ಗೇನು ಗೊತ್ತಾಯ್ತದೆ? ನೀನು ಕಾಲೇಜ್ಗೆ ಹೋಗಿದ್ಯಪ್ಪ, ನಿನ್ಗೇನು ಗೊತ್ತಿಲ್ವೇ ಹೆಂಗೆ ಆಡ್ಕೊತಾರೆ ಅಂತ ಹೇಳ್ಬಿಟ್ಟು ನೀನು ಒಳ್ಳೆ ಹಳೇ ಕಾಲದ ಆಡ್ದಂಗೆ ಆಡ್ತೀಯ. ನಂಗೆ ಇದೇನೇ ಇಷ್ಟ ಆಗಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲ. ಅಯ್ಯ, ನಮ್ಗೆ ಹೆಂಗಿರ್ಬೇಕು ಹಂಗಿರ್ಬೇಕಲ್ವಾ? ಇನ್ನೊಬ್ರು ಇಚ್ಛೆ ಪ್ರಕಾರ, ಇನ್ನೊಬ್ರು ಇಷ್ಟದ ಪ್ರಕಾರ ನಾವೆಲ್ಲ ಮಾಡೋಕ್ಕಾಯ್ತದ? ನೀನೇ ಯೋಚನೆ ಮಾಡು. ನನಗೇನೋ ನೀನು ಈ ಥರ ಪ್ಯಾಂಟ್ ಶರ್ಟ್ ಹಾಕೊಂಡೋಗೋದು ನನಗೇನು ಇಷ್ಟ ಇಲ್ಲ. ಸುಮ್ಮನೆ ನಮಗೆ ಲೆವೆಲ್ಗೆ ಹೆಂಗೈತೆ ಹಂಗೆ ಹಾಕೊಂಡೋಗ್ಬೇಕು. ನಾವು ಪ್ಯಾಂಟ್ ಶರ್ಟ್ ಹಾಕೋಬೋದು, ಹಾಕೋಬಾರ್ದು ಅಂತಲ್ಲ. ನಾವು ಒಂದು ಲೆವೆಲ್ಗೆ ಬಂದಮೇಲೆ ಹಾಕೊಳ್ಳೋಣ. ಇವಾಗೆಲ್ಲ ಯಾಕೆ? ಸುಮ್ಕಿದ್ರೆ ಸರಿ ನೀನು. ನೋಡಿ ಬಿರ್ನ, ನೀನು ನನ್ನ ಜೊತೆನೇ ಬರ್ತೀನಿ ಕೆಲಸಕ್ಕೆ ಅಂತ ಹೇಳ್ದೆ. ನೋಡಿ ಹಂಗೆ ಕಾಲೇಜ್ದಾಗ ಬಿಟ್ಬಿಟ್ಟು ಹೋಗಿವಂತೆ. ಸರಿ ಸರಿ, ಬಾ ಹೋಗೋಣ. ಮತ್ತೆ ಬಾಕ್ಸ್ ಸಿಗ್ಸಿರ ಬ್ಯಾಗ್ ಯಾಕೆ ಹಿಂಗೆ ಬರ್ತಾ ಇದೆಯಾ? ಇವತ್ತು ಮೊದಲನೇ ದಿನ ಅಲ್ವಾ, ಏನಾಗಕ್ಕಿಲ್ವಂತೆ. ಈಗ ಅವಳು ನನ್ನ ಫ್ರೆಂಡು ಎಲ್ಲ ಬರ್ತೀನಿ ಅಂತ ಹೇಳಿದ್ಲು. ನಾಳೆಯಿಂದ ಬ್ಯಾಗ್ ತಗ್ಲಾಕೊಂಡು ಹೋಗ್ತೀನಿ ಬಿಡು. ಇವಾಗಿಂದ ಏನಿಲ್ಲ, ಸುಮ್ಕೇನಿಯ ಮಾತಾಡ್ಬಿಟ್ಟು ಏನು ಎತ್ತಂತ ಹೇಳ್ಕೊಳಿಸ್ತಾರಂತೆ. ಸರಿ ಸರಿ ಸರಿ, ನಿನ್ನಿಷ್ಟ, ಏನಾದರೂ ಮಾಡ್ಕ ಅಷ್ಟೇನೆ. ಸ್ಕೂಲ್ ಫೀಸ್ಗೆಲ್ಲನೂ ನಾನೆಲ್ಲ ಅರೇಂಜ್ ಮಾಡಿದ್ದೀನಿ, ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗ್ಬಿಟ್ಟು ಬಾ. ಮಗ ಅಚ್ಚು, ಅಮ್ಮ ಮಗನೇ, ಮೊದಲನೇ ದಿನ ನಂಗೆ ಯಾಕೋ ಶಾನೆ ಸಿಟ್ಟಿತ್ತು ಕಣ್ಲ. ಶಾನೆ ಸಿಟ್ಟಿತ್ತು ನಿನ್ನ ಮ್ಯಾಲೆ. ಕೋಪ ಬೇರೆ ಬಂದ್ಬಿಟ್ಟಿತ್ತು ನನಗೆ. ಅದಕ್ಕೆ ಹೆಂಗೋ ಮಾತಾಡ್ಬಿಟ್ಟೆ ಕಣ್ಲ. ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಬರ್ರಿ, ಇವತ್ತು ನಿಮ್ಮನ್ನ ಮನೆ ತುಂಬಿಸ್ಕೋಬೇಕು ಅಂತ ನೀ ಕರ್ಕೊಂಡು ಹೋಗಿ ಅಂತ ನೀ ಬಂದೆ ಇಲ್ಲಿಗೆ. ಏನೋ ತಪ್ಪು ಮಾಡ್ಬಿಟ್ಟೆ ನಾನು. ನೀವು ಹೆಂಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇಬ್ರು ಜೊತೆಯಾಗಿ ನೀ ಬಾಳ್ಬೇಕು ಅಂತ ಬೇರೆ ಶುರು ಮಾಡ್ಕೊಬಿಟ್ಟಿದ್ದೀರಾ. ಸುಮ್ಮನೆ ಯಾಕೆ ನೀವಿಲ್ಲಿ ನಾವಲ್ಲಿ ಸಂದಕ್ಕಿರಕ್ಕಿಲ್ಲ. ಇರೋ ನಮ್ಮ ಮಗ ಯಾವತ್ತಿದ್ರೂ ನಮ್ಮ ಮನೆಗೆ ನೀವು ಇರಬೇಕಾಗಿರೋ ನೀನು ವಂಶೋದ್ಧಾರಕ. ಹಿಂಗೆಲ್ಲನೂ ನೀನು ದೂರ ಇದ್ಬಿಟ್ರೆ ನನ್ನ ಮನ್ಸಿಗೆ ತಾನೇ ಹೆಂಗೆ ತಡೀತದೆ ಹೇಳು? ಅದಕ್ಕೆ ನೀನು ಮನೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಿಡು, ನಾನು ನಾಳೆ ಸಾದು ಇದೆಯೆಲ್ಲ ಮಾಡ್ತು ಬಿಡ್ತೀನಿ. ಆಗಿದ್ದಾಯ್ತು. ಇಬ್ರು ಮನೆಗೆ ಬನ್ನಿ, ಮನೆ ತುಂಬಿಸ್ಕೊಂತೀನಿ, ಎಲ್ಲ ಒಳ್ಳೇದಾಯ್ತದೆ. ಇನ್ನೆಲ್ಲ ಜೊತೆಗಿರೋಣ. ಅಮ್ಮ, ನೀನು ನಿಜ ಹೇಳ್ತಾ ಇದೆಯಾ? ಅಂದರೆ ನಮ್ಮಿಬ್ರು ನಿನ್ನ ಮನೆಗೆ ಸೇರಿಸ್ತಾ ಇದೆಯಾ? ಇನ್ಮೇಲೆ ನಾನು, ನೀನು, ಅಪ್ಪ ಎಲ್ಲ ಜೊತೆಗೆ ಇರ್ಬೋದಾ? ಈ ಅಮ್ಮ ಯಾಕೆ ಬಂದ್ಲು? ಮಗುಂಗೆ ಕೆಲಸ ಸಿಕ್ಬಿಟ್ಟೈತಲ್ಲ, ದುಡ್ಡೆಲ್ಲ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ಲೋ ಏನೋ. ನಮ್ಗೇನು ಕಮ್ಮಿ ಆಗೈತಿ, ಈಗ ಚೆನ್ನಾಗೇ ಇದ್ದೀವಲ್ವಾ? ನಾವ್ಯಾಕೆ ಹೋಗ್ಬೇಕು? ಬಂದಿಲ್ಲ, ಮನೆ ಸಿಕ್ಕಿದ್ಮೇಲೆ ಬಂದವಳೆ ಈ ಅಮ್ಮ ಕರಿಯೋಕ್ಕೆ. ನಾನಂತೂ ಹೋಗಲ್ಲ.
ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ಯಪ್ಪ, ನಾನಂತೂ ಯಾವಾಗ ನಿನ್ನ ಹತ್ರ ಮಾತಾಡ್ತೀನೋ, ಯಾವಾಗ ನಿನ್ನ ಜೊತೆ ಇರ್ತೀನೋ, ನನಗಂತೂ ಎಷ್ಟು ನನಗೆ ಹೇಳ್ಕೊಳಕ್ಕಾಯ್ತಿಲ್ಲ ಕಣಮ್ಮ. ಅಷ್ಟೊಂದು ಖುಷಿ ಆಯ್ತಾಯ್ತು ನನಗಂತೂ. ಅಮ್ಮ, ಈಗಲೇ ಬರ್ತೀನಮ್ಮ ನಿನ್ನ ಜೊತೆ. ಇದಕ್ಕಿನ್ನೂ ಖುಷಿ ವಿಚಾರ ಯಾವುದೂ ಇಲ್ಲ ಪ್ರಪಂಚದಾಗೆ. ನಿನ್ನ ಜೊತೆ ಇರೋದಕ್ಕಿನ್ನೂ ಖುಷಿ ವಿಚಾರ ಏನಾದರೂ ಐತಾ? ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ ಅಮ್ಮ. ಸದ್ಯ ನೀನಾದರೂ ನಮ್ಮ ಪ್ರೀತಿನ ಒಪ್ಕೊಂಡು ಮನೆ ತುಂಬಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕೊಂತ ಇದೆಯಲ್ಲ, ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಡಮ್ಮ. ಮಗ, ನನಗೆ ನಿನಗಿನ್ನ ಏನು ಹೆಚ್ಚಲ್ಲ ಕಣ್ಲ, ನಿನಗಿನ್ನ ಏನು ಹೆಚ್ಚೇ ಅಲ್ಲ ನನಗಂತೂ. ನೀನೇ ಹೆಚ್ಚು ನನಗೆ. ಸರಿ, ನಾನೇ ಸೋತಿದ್ದೀನಿ, ಹೆಂಗೋ ನಿಮ್ಮ ಪ್ರೀತಿನೇ ಗೆದ್ದೈತಿ ಅಂತ ಅನ್ಕೋಬಿಡು. ಹಾಂ, ಏನವ್ವ ಬಾವ ರಚ್ಚು, ಬಾವ ಮನೆಗೆ. ನನ್ನ ಸೊಸೆ ಮಗಳು ಥರ ನಿನ್ನ ಸಂದಕ್ಕೆ ನೀನು ನೋಡ್ಕೊತೀನಿ ನಾನು. ಯಾರೇನು ಬೆಳ್ಳಿಗೆ ತೋರ್ಸಕ್ಕಂಗಿಲ್ಲ ಹಂಗೆ ನೋಡ್ಕೊತೀನಿ ಬಾವ ನಿನ್ನ. ನನಗೂ ಹೆಣ್ಮಕ್ಳು ಯಾರೂ ಇಲ್ಲ, ನೀನೇ ನನ್ನ ಮಗಳು ಅಂತ ನೋಡ್ಕೊಂಡು ಸಾಕತ್ತೀನಿ ಬಾವ. ರಚ್ಚು, ನಾವು ಇದಕ್ಕೋಸ್ಕರ ತಾನೇ ಕಾಯ್ತಾ ಇದ್ದಿದ್ದು, ನಾವು ಇದಕ್ಕೋಸ್ಕರನೇ ತಾನೇ ಕಾಯ್ಕೊಂಡಿದ್ದು. ಬಾ ಹೋಗೋಣ ಬಾ, ಸಾಕು ನಾವಿಬ್ರು ಒಂಟಿಯಾಗಿರೋದು, ಒಂಟಿ ಜೀವನ ಎಲ್ಲ ನನವೇ ಸಾಕು. ನಾವಿಬ್ರು ಇವಾಗ ಆರಾಮಾಗಿ ಹೋಗಿ ಅಮ್ಮವ್ರ ಮನೆಗೆ ಇರೋಣ. ನೀನು ಓದ್ಕೋಬೋದು, ನಾನು ಓದ್ಕೋಬೋದು, ಆಮೇಲೆ ಬೇಕಾದ್ರೆ ಇಬ್ಬರು ಕೆಲಸಕ್ಕೆ ಹೋಗ್ಬೋದು. ಅಮ್ಮ ಅಲ್ಲಿ ತನಕ ಮನೆ ಕಡೆ ಹೆಂಗೋ ನೋಡ್ಕೊತೈತೆ, ಹೆಂಗೋ ನಾನು ಎಜುಕೇಷನ್ ಮಾಡ್ದಂಗೆ ಆಗ್ತೈತೆ, ಎಲ್ಲನೂ ಆಗ್ತೈತೆ. ಬಾ ಆರಾಮಾಗೆ ಅಮ್ಮವ್ರ ಮನೆಗೇನೆ ಇದ್ಬಿಡೋಣ. ಇದಕ್ಕಿಂತ ಸಂತೋಷ ಏನಾದರೂ ಬೇಕಾ ಹೇಳು? ಇಲ್ಲ, ನಾನು ಬರಲ್ಲ. ಯಾಕೆ ರಚ್ಚು, ಏನಾಯ್ತು? ಯಾಕೆ ಬರಲ್ಲ ಅಂತ ಹೇಳ್ತಾ ಇದೀಯಾ? ಅಲ್ಲ ಕಣಮ್ಮ, ನೀನು ಇವಾಗ ಬಸ್ರಿ ಕಾಲೇಜು ಅಂತ ಯಾಕೆ ಹೋಗ್ತಾ ಇದೀಯಾ? ಬಸ್ರಿ ಮನೆಗಿರಬೇಕು ಯಾವತ್ತಿದ್ರೂ. ಹಿಂಗೆಲ್ಲ ಕಾಲೇಜು ಅಂತ ಅದು ಇದು ಅಂತ ಎಲ್ಲ ಓಡಾಡಕ್ಕೆ ಹೋಗ್ಬಾರ್ದು ಕಣಮ್ಮ. ಹಾಂ, ಬಸ್ರಿ ಆದವ್ರು ಜಾಸ್ತಿ ಬಸ್ಸಾಗೆಲ್ಲ ಓಡಾಡಬಾರ್ದು. ಇದು ಯಾಕೆ ಹಿಂಗೆ ಆಟ ಮಾಡ್ತಾ ಇದೀಯಾ? ಬಾ ಮನೆಗೆ, ನಾನು ನೋಡ್ಕೋತೀನಿ. ನನಗೆ ಗೊತ್ತು ನೀವಿಬ್ರಿಗೂ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಮಗುನ ಹೆಂಗೆ ನೋಡ್ಕೋಬೇಕು, ಬಸ್ರಿನ ಹೆಂಗೆ ನೋಡ್ಕೋಬೇಕು ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ನಾನು ನೋಡ್ಕೋತೀನಿ. ಬಾ ಅಮ್ಮ, ಬಾ ಮನೆಗೆ ಬಾ. ಅಯ್ಯೋ ಅಮ್ಮ, ಯಾರು ಹೇಳಿದ್ದು ಬಸ್ರಿ ಅಂತ ಹೇಳ್ಬಿಟ್ಟು? ಅಲ್ವಾ, ಪೊದ್ದು ಬಂದ್ಬಿಟ್ಟು ಹೇಳಿದ್ಲಲ್ಲ. ನಾನೇನು ಬಸ್ರಿ ಅಲ್ಲ, ನಾನು ಇವನು ಇನ್ನೂ ಮದುವೆನೂ ಆಗಿಲ್ಲ. ಬಸ್ರಿ ಆಗಕ್ಕೆ ಎಲ್ಲಿಂದ ಆಗ್ತದೆ? ನಾನು ಬಸ್ರಿನೂ ಅಲ್ಲ, ಏನೂ ಅಲ್ಲ. ಓಹೋ, ನಾನು ಬಸ್ರಿ ಆಗಿದ ತಕ್ಷಣ ನಾನು ಕಾಲೇಜ್ ಹೋಗೋದನ್ನ ಬಿಡಿಸ್ಬಿಟ್ಟು ಮನೆಗಿರಿಸ್ಕೊಂಡು ಮುಸ್ರೆ ತೊಳಸ್ಕೋಬೇಕು ಅಂತ ಯೋಚನೆ ಮಾಡಿದ್ದೀರಾ ನೀವು? ಅಯ್ಯೋ ರಚ್ಚು, ಇದೇನಮ್ಮ ಹಿಂಗೆ ಮಾತಾಡ್ತಾ ಇದೀಯಾ? ಅವರು ಬಸ್ರಿ ಅಂತ ಹೇಳಿದ್ರಲ್ಲ, ಬಸ್ರಿ ಅಂತ ಹೇಳ್ಬಿಟ್ಟು ನಾನೇನೆ ಮನೆ ಕರ್ಕೊಂಡೋಗಿ ನೋಡ್ಕೊಳ್ಳೋಣ ಅಂತ ಬಂದೆ ಅಷ್ಟೇನೆ. ನೋಡ್ದ ಅರ್ಚು, ಇವ್ರೇನು ನಮ್ಮೇಲೆ ಪ್ರೀತಿಯಿಂದ ಬಂದಿಲ್ಲ. ಅಯ್ಯೋ ಪಾಪ ಮೊಮ್ಮಗು ಬರ್ತಾಯ್ತೆ ಅಂತ ಹೇಳ್ಬಿಟ್ಟು ಏನೋ ಬಂದಿರ್ಬೇಕು ಅಷ್ಟೇನೆ. ನೋಡು, ನಾನಂತೂ ಮನೆಗೆ ಬರಲ್ಲ. ಹೆಂಗಿದ್ರು ನೀನು ಕೆಲಸ ಸಿಕ್ಕೈತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಬಂದೈತೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಏನೂ ಬೇಕಿಲ್ಲ, ನಮಗೆ ಅಂತ ಒಂದು ಮನೆ ಸಿಕ್ಕೈತಲ್ಲ ಅಷ್ಟೇ ಸಾಕು. ಈ ಮನೆಗೆ ನೀನು ಚೆನ್ನಾಗಿ ಇಟ್ಕೊಂಡು ಆರಾಮಾಗಿ ನೆಮ್ಮದಿಗಿರೋಣ. ಆ ಮನೆಗೆ ಹೋದ್ರೆ ನಿಂಗೆ ಬರೋ ಸಂಬಳದಾಗೆ 4-5 ಜನ ಸಾಕ್ಬೇಕಾಗ್ತದೆ. ಅದೆಲ್ಲ ಆಗ್ದಿರೋ ಕೆಲಸ. ಸುಮ್ಮನೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮಕ್ಕಳು ಮರಿ ಪಾತ್ರೆ ತೊಳಿ ಮುಸ್ರೆ ತಿಕ್ಕು ಅಂತೇಳ್ಬಿಟ್ಟು ಮನೆಗೇನೆ ಕೂರಿಸ್ಬಿಡ್ತಾರೆ. ಆಮೇಲೆ ನಾನು ಓದಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ, ಹಿಂಗೆ ಇರಬೇಕಾಗ್ತದೆ. ನನಗಂತೂ ಹಿಂಗೆ ಇರೋಕ್ಕೆ ಇಷ್ಟ ಇಲ್ಲ. ಎಲ್ಲರ ಜೊತೆ ಕಾಲೇಜ್ಗೆ ಹೋಗಿ ನಾನು ಚೆನ್ನಾಗಿ ಓದಿ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತಲೇ ಇಷ್ಟ ನನಗೆ. ಮನೆ ಕುತ್ಕೊಂಡು ಮುಸ್ರೆ ತಿಕ್ಕೊಂಡು ಕಸ ಗುಡಿಸ್ಕೊಂಡು ಆ ಥರ ಇರೋಕ್ಕೆ ನನಗಂತೂ ಇಷ್ಟ ಇಲ್ಲ. ನಮ್ಮಮ್ಮ ನನ್ನ ಸ್ಟ್ಯಾಂಡರ್ಡಾಗೆ ಬೆಳೆಸೈತೆ, ನಾನು ಹಂಗೇನಿಯೇ ಬೆಳೆದೀವ್ನಿ. ನಾನಂತೂ ಇಂಥ ಕೆಲಸ ಮಾಡ್ಕೊಂಡು ಮನೆಗೆ ಬಿದ್ದಿರಕ್ಕೆ ನನಗಂತೂ ಇಷ್ಟ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ ರಚ್ಚು, ನಾನಂತೂ ಬರಲ್ಲ ಅಂದರೆ ಬರಲ್ಲ ಅಷ್ಟೇನೆ. ರಚ್ಚು, ಏನು ಅಂತ ಮಾತಾಡ್ತಿದ್ಯಾ ನೀನು? ನಮ್ಮಮ್ಮರ ಮನೆಗೆ ಬರಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು. ಮೊದಲೆಲ್ಲ ಹೋಗೋಣ ಅಂತ ಹೇಳ್ತಾ ಇದ್ದೆ. ಹೌದು, ಹೋಗೋಣ ಅಂತ ಹೇಳ್ತಾ ಇದ್ದೆ. ಅವಾಗ ಇವರೇ ಬಿಟ್ಕೊಂಡಿಲ್ವಲ್ಲ. ಈಗ ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ನೋಡು, ಸುಮ್ಮನೆ ಕುತ್ಕೊಂಡು ನಿಂತ್ಕೊಂಡು ಮಾತಾಡೋಣ ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ಇವತ್ತು ನನ್ನ ಕಾಲೇಜ್ ಫಸ್ಟ್ ಡೇ. ನಾನು ಇವತ್ತೇ ನೀನು ಲೇಟಾಗಿ ಹೋಗ್ಬಿಟ್ರೆ ವರ್ಷ ಪೂರ್ತಿ ಲೇಟಾಗಿ ಹೋಗ್ಬಿಡ್ತೀನಿ ಅಷ್ಟೇನೆ. ನೀಂದೊಳ್ಳೆ ಸೊರೈತಪ್ಪ, ಅದು ಇದು ಅಂತ ಅಂದ್ಕೊಂಡು. ನೋಡಿ, ನಾವಂತೂ ಬರಲ್ಲ ನಿಮ್ಮ ಮನೆಗೆ. ನಮ್ಮ ಪಾಡಿಗೆ ನಾವು ಇರೋದು ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಪಾಡಿಗೆ ನಾವು ಇರ್ತೀವಿ. ನೋಡು ಅಚ್ಚು, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಇಲ್ಲೇ ಇರಬೇಕು ಅಷ್ಟೇನೆ. ಇಲ್ಲ ಅಂದರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಈ ಕಾಲೇಜ್ಗೆ ಹೋಗ್ತೀನಿ. ಅಯ್ಯೋ ರಚ್ಚು, ಮಗಳೇ ರಚ್ಚು, ಇದೇನಿಲ್ಲ ಮಗ ಇದು. ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ಇವಳು ಹಿಂಗೆಲ್ಲ ಮಾತಾಡ್ತಾವಳೆ. ನನಗಂತೂ ಏನು ಮಾಡಬೇಕು ಅರ್ಥನೇ ಆಯ್ತಿಲ್ಲ. ಎಷ್ಟು ಖುಷಿಯಾಗಿ ಬಂದೆ ಅಂದರೆ, ಬಸ್ರಿ ಎಲ್ಲ ನೀವು ಮದುವೆನೂ ಆಗಿಲ್ಲ ಅಂತಂದಮೇಲೆ ಯಾಕ್ಲಾ ಹಿಂಗೆ ಜೊತೆಯಾಗಿದ್ದೀರಾ? ಯಾಕ್ಲಾ? ಅಮ್ಮ, ನಂಗೆ ಏನು ಮಾಡಬೇಕು ಏನೂ ಅರ್ಥ ಆಯ್ತಿಲ್ಲ ಕಣಮ್ಮ. ಓಡೋಗೋದೇನು ಓಡೋದ್ವಿ, ಆಮೇಲೆ ಏನು ಮಾಡಬೇಕು ಅಂತ ನಂಗೆ ಏನೂ ತೋಚಲೇ ಇಲ್ಲ. ಏನೇನೋ ಆಗೋಗ್ಬಿಡ್ತು ಕಣಮ್ಮ. ಸುಮ್ಮನೆ ಬಂದು ಹಿಂಗಿದ್ದೀವಿ. ಇವಳು ಹಿಂಗೆಲ್ಲ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣಮ್ಮ. ಅಲ್ಲ ಮಗ, ಓದೋದು ಬಿಟ್ಬಿಟ್ಟು ನೀನು ಯಾಕ್ಲ ಹಿಂಗೆ ಕಷ್ಟಪಡ್ತಾ ಇದೆಯಾ? ಸುಮ್ಮನೆ ಮನೆಗೆ ಬಂದ್ಬಿಡು ಕಣ್ಲ, ಮನೆಗೆ ಬಂದ್ಬಿಡು. ಅಮ್ಮ, ನಾನು ರಚ್ಚನ್ ಬಿಟ್ಬಿಟ್ಟು ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ತಿರ್ಗಾ ನೋಡಪ್ಪ, ಮೊದಲು ಸುಮ್ಮನೆ ಅದು ಇದು ಅಂತ ಕರ್ಕೊಂಡೋಗ್ಬಿಟ್ಟು ಮಧ್ಯ ದಾರಿನ ಕೈ ಕೊಟ್ಬಿಟ್ಟು ಅಂತ ಜನ ಎಲ್ಲ ಆಡ್ಕೊಂತಾರೆ ಕಣಮ್ಮ. ನೀನೇನು ಯೋಚನೆ ಮಾಡಬೇಡ. ಅವಾಗ ನಾನು ಮನೆಗೆ ಬಂದು ಹೋಗ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಕಣಮ್ಮ. ಯಾಕೆ ನಿನ್ನ ಬಾಳ್ ನೀನು ಹಿಂಗೆ ಹಾಳು ಮಾಡ್ಕೊಂಡು ಕಣ್ಮಗ? ಯಾಕೆ ಹಿಂಗೆ ಹಾಳು ಮಾಡ್ಕೊಂಡು? ನಾ ಕಾಣೆ ಓದಬೇಕಾಗಿರೋ ಟೈಮಾಗಿದೆ ಎಲ್ಲ ನಿನಗೆ ಬೇಕಿತ್ತೇನಲ್ಲ? ಎಂತೊಳ್ಳ ಕೊಟ್ಕೊಬಿಟ್ಟೆ ಕಣ್ಲ ನೀನು. ಅವಳು ದುರಂಕಾರ ನನಗೆ ಮೊದಲೇ ಗೊತ್ತಿತ್ತು. ಇಲ್ಲ ಕಣಮ್ಮ, ಅವಳು ಫುಲ್ ಸೈಲೆಂಟ್ ಆಗಿದ್ಲು. ಈಗ ಯಾಕೊಂಗೆ ಆಡ್ತಾವಳಷ್ಟೇ. ಸುಮ್ಕಿರ್ಲ, ಯಾವ ಸೈಲೆಂಟ್ ಆಗಿದ್ಲು? ನಾನು ಕಂಡಿಲ್ವೆಲ್ಲ. ಏನೋ ಮಾಡ್ಕ, ನಾನೇನು ಮಾತಾಡೋಕ್ಕಾಗಲ್ಲ ಇವಾಗ. ಯಾವ ಮಾತಾಡೋ ಪರಿಸ್ಥಿತಿನೂ ಇಲ್ಲ. ನಾನು ಬರ್ತೀನಿ. ಅಮ್ಮ ತುತ್ತ ಮುತ್ತ ಎತ್ತ ಅತ್ತ ಇತ್ತ ಸುತ್ತ ಏನು ಮಾಡಲಿ ನಾನು ಇವಾಗ?